ಹೇಗಿದೆ ಎಕ್ಸ್‌ಪೀರಿಯನ್ಸ್? ಇಲ್ಲ, ಸುಮಾರು ಸಲ ಬಂದಿದ್ದೀನಿ, ಬಟ್ ಇವಾಗ ಆಗ್ತಿರೋಷ್ಟು ಖುಷಿ ಯಾವಾಗಲೂ ಆಗಿರಲಿಲ್ಲ. ಬಿಕಾಸ್ ಇವತ್ತು ನಾವು ಅಸೆಂಬ್ಲಿ ಹಾಲ್ನೆಲ್ಲ ನೋಡ್ಬೋದು. ಹಂಗೆ ಎಷ್ಟೊಂದು ಸ್ಟಾಲ್ಸ್ ಹಾಕಿದ್ದಾರೆ. ಮುಂಚೆ ಬಂದಾಗ ಹಂಗೆ ಬರ್ತಾ ಇದ್ವಿ, ಸೀಬೆ ಹಣ್ಣು ತಿನ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇ. ಒಳಗಡೆ ಎಲ್ಲ ಹೋಗ್ಬೋದು, ತುಂಬ ಆ್ಯಕ್ಟಿವಿಟೀಸ್ ಇದೆ. ಸೊ ತುಂಬ ಚೆನ್ನಾಗಿ ಫೀಲ್ ಆಗ್ತಿದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕೂಡ. ಹೌದು, ಆಬ್ವಿಯಸ್ಲಿ ಮಾಡಬೇಕು. ಎಲ್ರಿಗೂ ಒಂದು ಅವಕಾಶ ಸಿಗಬೇಕು ಒಳಗಡೆ ಹೋಗೋಕ್ಕೆ. ಸಾಮಾನ್ಯ ಜನರು ಒಳಗಡೆ ಹೋಗಬೇಕು. ಆ್ಯಕ್ಚುಲಿ ಏನು ಸಮಸ್ಯೆ ಆಗಿಲ್ಲ, ಆರಾಮಾಗಿ ಬಂದ್ವಿ. ಅಲ್ಲಿಂದ ಸ್ಕ್ಯಾನ್ ಮಾಡಿಬಿಟ್ಟು ಒಳಗಡೆ ಕಳಿಸಿದ್ರು. 18,000 ಏನೋ ರಿಜಿಸ್ಟರ್ಡ್ ಆಗಿದೆ ಅಂತೆ. ಅಷ್ಟು ಜನ ಆರಾಮಾಗಿ ಒಳಗಡೆ ಹೋಗ್ಬೋದು. ನಾರ್ಮಲ್ ಆಗಿ ಎಲ್ಲರೂ ಬರೋ ಹಾಗಿದ್ರೆ ತುಂಬ ಕ್ರೌಡ್ ಇರೋದು ಪ್ರಾಬ್ಲಮ್ ಆಗಿರೋದು. ಬಟ್ ಇವಾಗ ಏನು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೌದು, ಆ್ಯಕ್ಚುಲಿ ತುಂಬ ಚೆನ್ನಾಗಿ ಫೀಲ್ ಆಯ್ತು. ನಾನು ನಿನ್ನೆಯಿಂದ ಪ್ರಿಪೇರ್ ಆಗ್ತಾ ಇದ್ದೀನಿ, ಹೋಗ್ಬೇಕು ಅಂತ. ಫಸ್ಟ್ ಟೈಮ್ ಅಲ್ವಾ, ಸೊ ನಾವು ಚಿಕ್ಕವರಿದ್ದಾಗ ಈ ಎಕ್ಸೈಟ್ಮೆಂಟ್ ನೋಡಿದ್ದೆ. ಅದಾದಮೇಲೆ ತುಂಬ ದಿವಸ ಆದಮೇಲೆ ಇವಾಗಲೇ ನಾನು ಈ ಎಕ್ಸೈಟ್ಮೆಂಟಲ್ಲಿ ಬಂದಿರೋದು. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. 80th ಇಂಡಿಪೆಂಡೆನ್ಸ್ ಡೇ ಇವತ್ತು. ಇದೇ ಫಸ್ಟ್ ಟೈಮು ಈ ಥರ ವಿಧಾನಸೌಧದಲ್ಲಿ ಮಾಡಿರೋದು. ನಾವು ತುಂಬ ವರ್ಷದಿಂದ ಬರ್ತೀವಿ, ಬಟ್ ಇವಾಗಲೇ ಈ ಥರ ಎಲ್ಲ ಇದೆಲ್ಲ ಡೆಕೋರೇಷನ್ಸ್ ಮಾಡಿ ಪಬ್ಲಿಕ್ಗೆಲ್ಲ ಕೊಟ್ಟಿರೋದು ಚೆನ್ನಾಗಿ ಅನಿಸ್ತಾ ಇದೆ. ಖುಷಿ ಆಯಿತು. ಥ್ಯಾಂಕ್ ಯು. ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ತುಂಬ ಖುಷಿ ಆಯಿತು. ಈ ಥರ ನಮ್ಮ ಸಿಟಿ ಸೆಂಟರಲ್ಲೇ ಈ ಥರ ಎಲ್ಲ ಆರ್ಗನೈಸ್ ಮಾಡಿದ್ದು. ಆಮೇಲೆ ಜನಗಳಿಗೆ ಬೆಂಗಳೂರಿನಲ್ಲಿ ಎಲ್ರಿಗೂ ಎಲ್ಲ ಓಡಾಡಿ ನೋಡೋದಕ್ಕೆಲ್ಲ ಖುಷಿ ಆಯಿತು. ಥ್ಯಾಂಕ್ ಯು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ತುಂಬ ಖುಷಿ ಆಯಿತು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇದು ಫಸ್ಟ್ ಟೈಮು. ಮುಂಚೆ ಎಲ್ಲ ನಾವು ಅಲ್ಲಿ ಬರ್ತಿದ್ವಿ. ಇದೆಲ್ಲ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು. ತುಂಬ ಚೆನ್ನಾಗಿ ಅನಿಸಿದೆ. ಥ್ಯಾಂಕ್ ಯು. ತುಂಬ ಖುಷಿ ಆಗಿದೆ. ಹೇಗಿದೆ ಎಕ್ಸ್‌ಪೀರಿಯನ್ಸ್? ಯಾವ ಥರ? ತುಂಬ ಚೆನ್ನಾಗಿದೆ. ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಜನಕ್ಕೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕಮ್ ಫ್ರೀಡಮ್ ಹಬ್ಬದಲ್ಲಂತೂ ಎಲ್ಲ ಥರದ ಎಂಟರ್ಟೈನ್ಮೆಂಟು ಸಿಗೋ ಥರ ಅರೇಂಜ್ಮೆಂಟ್ ಮಾಡಿದ್ದಾರೆ. ಫುಡ್ಗೆ ತೊಂದರೆ ಇಲ್ಲ, ನೀರಿಗೆ ತೊಂದರೆ ಇಲ್ಲ, ಎಂಟರ್ಟೈನ್ಮೆಂಟ್ಗೂ ಏನೂ ಕಮ್ಮಿ ಇಲ್ಲ. ಮಕ್ಕಳಿಗೆ ಸಪ್ರೇಟಾಗೆಲ್ಲ ಏನೋ ಅರೇಂಜ್ಮೆಂಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮು, ಫಸ್ಟ್ ಎಕ್ಸ್ಪೀರಿಯನ್ಸು, ವೆರಿ ನೈಸ್ಲಿ ಅರೇಂಜ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಎಲ್ಲ ಫಸ್ಟ್ ಟೈಮ್ ಇಷ್ಟು ಗ್ರ್ಯಾಂಡಾಗಿ ಮಾಡ್ತಾ ಇರೋದು. ಆ್ಯಂಡ್ ತುಂಬ ಚೆನ್ನಾಗಿ ಡೆಲಿವರ್ ಮಾಡಿದ್ದಾರೆ. ಎಲ್ಲ ಫುಡ್ ಸ್ಟಾಲ್ಸು, ಕ್ರಾಫ್ಟ್ ಸ್ಟಾಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಪ್ರತಿ ವರ್ಷ ಬಂದಿಲ್ಲ, ಇದು ನಂದು ಫಸ್ಟ್ ಟೈಮ್. ತುಂಬ ಖುಷಿ ಆಯಿತು ಇಷ್ಟೊಂದು ಚೆನ್ನಾಗಿ ಮಾಡಿರೋದಕ್ಕೆ. ಅಲ್ಲಿ ತುಂಬ ಕ್ರಾಫ್ಟ್ ಸ್ಟೋರ್ಸ್ ಎಲ್ಲ ತುಂಬ ಇದೆ. ಎಷ್ಟೊಂದು ತಗೊಳ್ಳೋದು ಎಲ್ಲ ಜಾಸ್ತಿ ಇದೆ. ಅದು ಚೆನ್ನಾಗಿತ್ತು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ತುಂಬ ಆಕ್ಟಿವಿಟೀಸ್ ಇದೆ. ಫುಡ್ ಸ್ಟಾಲ್ಸ್ ತುಂಬ ಇದೆ. ಮಕ್ಕಳಿಗೂ ತುಂಬ ಆಕ್ಟಿವಿಟೀಸ್ ಮಾಡಿದ್ದಾರೆ. ಒಳಗಡೆ ಹೋಗಿ ನೋಡಬೇಕು. ಇಟ್ ಲುಕ್ಸ್ ಇಂಟ್ರೆಸ್ಟಿಂಗ್. ಆ್ಯಂಡ್ ಈವ್ನಿಂಗ್ ಕಾನ್ಸರ್ಟ್ ಇದೆ, ಫೈರ್ವರ್ಕ್ಸ್ ಇದೆ. ಸೊ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಜಸ್ಟ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ಸೊ ಒಳಗಡೆ ಹೋಗಿ ನೋಡಬೇಕು. ಲುಕಿಂಗ್ ಫಾರ್ವರ್ಡ್ ಟು ದ ಈವ್ನಿಂಗ್ ಕಾನ್ಸರ್ಟ್ ಆ್ಯಂಡ್ ಫೈರ್ವರ್ಕ್ಸ್. ಫಸ್ಟ್ ಟೈಮ್ ಬರ್ತಿದ್ದೀನಿ. ತುಂಬ ಚೆನ್ನಾಗಿದೆ ಸರ್. ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ. ಆದರೆ ನಮಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಯಾವ ವರ್ಷವೂ ಈ ಥರ ಇಲ್ಲಲ್ಲ ಸರ್. ಇದೇ ಮೊದಲನೇ ವರ್ಷ. ಸ್ವಾತಂತ್ರ್ಯ 80ನೇ ವರ್ಷ ಅಲ್ವಾ ಸರ್. ಆಲ್ ಇಂಡಿಯನ್ಸ್ಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹೆಸರೇನು? ನನ್ನ ಹೆಸರು ಪರ್ವೇಸ್. ಪ್ರತಿ ವರ್ಷ ಸ್ಕೂಲಲ್ಲಿ ಆಚರಣೆ ಮಾಡ್ತಿದ್ದೀವಿ. ವಿಧಾನಸೌಧ ಬಂದಿದ್ದೀರಾ, ಏನು ಅನಿಸ್ತಿದೆ? ತುಂಬ ಚೆನ್ನಾಗಿದೆ. ಹೇಳು ಬಾಯಿಂದ ಏನು ಇಷ್ಟ ನಮ್ಮ ಮಕ್ಕಳಿಗೆ ತಿಳಿಸಬೇಕು ನಮ್ಮ ಕರ್ತವ್ಯ. ಸೊ ಕಾನ್ಸ್ಟಿಟ್ಯೂಷನ್ ಸ್ಕ್ವೇರ್ ವಿಧಾನಸೌಧ ಚೆನ್ನಾಗೈತೆ. ಯಾವಾಗಲೂ ಹಿಂಗೆ ಮಾಡಲ್ಲ. ಇವತ್ತೇ ಫಸ್ಟ್ ನಾವು ಬಂದಿದ್ದು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಬರ್ತೀವಿ. ಬರೋರ್ಗೆ ಎಲ್ಲರಿಗೂ ವ್ಯವಸ್ಥೆ ಮಾಡ್ಕೊಡ್ಬೇಕು. ಇನ್ಸ್ಟಾಗ್ರಾಮಲ್ಲಿ ಏನೋ ಹೇಳಿದ್ರು, ಬರೀ ಪೇರೆಂಟ್ಸ್ಗೆ ಮಕ್ಕಳು ಮಾತ್ರ ಪಾಸು ಅಂತ ಹೇಳಿದ್ರಿ. ಬಟ್ ಅಲ್ಲಿ ಜಾಸ್ತಿ ಇಶ್ಯೂಸ್ ಆಗ್ತಿದೆ. ಜೆಂಟ್ಸ್ಗೆಲ್ಲ ಬೇಗ ಬೇಗ ಮೂವ್ ಮಾಡ್ತಿದ್ದಾರೆ. ಲೇಡೀಸ್ಗೆ ತುಂಬ ಇದು ಆಗ್ತಿದೆ ಸರ್. ಅಲ್ಲಿ ಕೆಲವೊಂದು QR ಕೋಡು ಅದು ಆಗಲ್ಲ. ಅವಾಗ ಸ್ಕ್ಯಾನ್ ಮಾಡಿದ ತಕ್ಷಣ ಆಗಲ್ಲ ಸರ್. ಅದು ತುಂಬ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅಷ್ಟೇ ಸಾಕ್ಬಿಟ್ಟು ಎಲ್ಲ ಚೆನ್ನಾಗಿದೆ ಸರ್. ಅದೇ ಸರ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.